ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನೊಂದು ಒಳ್ಳೆ ಮೆಡಿಸನ್ ವ್ಯಾಲ್ಯೂ ಇರೋಂಥ ಫುಡ್ಡನ್ನು ನಿಮಗೆ ಮಾಡೋದು ತೋರಿಸ್ಕೊಡ್ತೀನಿ. ಇದು ಅಳವೆ ಅಂತ ನೋಡಿ. ನೀರಲ್ಲಿ ನೆನೆ ಹಾಕಬೇಕು. ಎಷ್ಟು ನೆನೆ ಹಾಕ್ಬೇಕಂದ್ರೆ ಅದು ಚೆನ್ನಾಗಿ ಹರಳುವಷ್ಟು. ನೋಡಿ, ನೀರಿಗೆ ಅದು ಕೂಡ್ಕೊಳ್ತಾನೆ ಇಲ್ಲ, ಆ ಥರ ಇದೆ. ಇದು ಚೆನ್ನಾಗಿ ನೀರಲ್ಲಿ ಕೂಡ್ಕೊಂಡು ನೆಂದಾದ ನಂತರ ಇದನ್ನು ಸ್ವೀಟಾಗಿ ಮಾಡ್ಬೋದು. ಇದು ನೋಡಿ, ಒಂದು 3 ಗಂಟೆಗಳ ಕಾಲ ನಾನು ನೆನೆ ಹಾಕಿದ್ದೆ. ಇಷ್ಟು ನೆಂದಿದೆ. ಇನ್ನು ಇದರಲ್ಲಿ ಅಂಶ ಇದೆ. ಇದಕ್ಕೆ ನಾನು ನೀರು ಹಾಕ್ತೀನಿ. ಇನ್ನೂ 1 ಗ್ಲಾಸಷ್ಟು ನೀರು ಹಾಕಿದಾಗ ಅದು ಇನ್ನೂ ಅರಳುತ್ತೆ. ತುಂಬ ಚೆನ್ನಾಗಿ ನೆಂದಾದ ನಂತರ ಇದನ್ನು ಬೇಯಿಸಬೇಕು. ಇದು ನೋಡಿ, ಈಗ ನಾನು ನೀರು ಹಾಕ್ತಾ ಇದ್ದೀನಿ. ಮತ್ತೆ ಅದು ಪುನಃ ಹೇಗಿತ್ತು ಹಾಗೆ ಸೆಟ್ ಆಗುತ್ತೆ. ನೋಡಿ, ಈ ಥರ ಇದೆ. ಇವಾಗ ಮತ್ತೆ ಸೆಟ್ ಆಗುತ್ತೆ. ಈಗ ನೋಡಿ, ಈಗ ಸೆಟ್ ಆಗಿದೆ. ನೋಡಿ, ಆ ನೀರೆಲ್ಲ ಕೂಡ್ಕೊಂಡ್ಬಿಟ್ಟಿದೆ, ಅಷ್ಟು ಇರುತ್ತೆ. ಈಗ ನಾವು ಚೆನ್ನಾಗಿ ಬಿಸಿನೀರನ್ನ ಕಾಯಲಿಟ್ಟು ಇದನ್ನು ಹಾಕಿ ಚೆನ್ನಾಗಿ ಬೇಯಿಸಿ, ಆ ನಂತರ ಬೆಲ್ಲ ಬೇಕಾದರೆ ಬೆಲ್ಲ, ಸಕ್ಕರೆ ಬೇಕಾದರೆ ಸಕ್ಕರೆ, ಹಾಲು ಸೇರಿಸ್ಬಿಟ್ಟು ಪಾಯಸ ಥರ ಮಾಡಿ ಕುಡಿಯೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಇದೆ. ಇದರಿಂದ ಮಂಡಿ ನೋವು, ಮೈ ಕೈ ನೋವು, ಮತ್ತು ರಕ್ತ ಕಡಿಮೆ ಇರೋರಿಗೆ, ಮತ್ತು ನರಗಳಲ್ಲಿ ಏನಾದರೂ ವೀಕ್ನೆಸ್ ಇದ್ದರೆ ಅಂಥದಕ್ಕೆಲ್ಲ ಇದು ತುಂಬ ಇದು ಬಾಣಂತಿಲಿ ಕೂಡ ಇದನ್ನು ಮಾಡಿ ಕೊಡ್ತೀವಿ. ಬಾಣಂತಿಲಿ ಕೂಡ ನಮ್ಮ ಕಡೆ ಎಲ್ಲ ಇದನ್ನು ಮಾಡ್ತಾರೆ. ಈ ಬೀಜದ ಹೆಸರು ಅಳವೆ ಅಂತ. ಇದು ಸಾಮಾನ್ಯವಾಗಿ ಸಿಗೋಲ್ಲ. ಎಲ್ಲಿ ಅಂದರೆ ನಾಟಿ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ನೋಡಿ ಹುಡುಕಿ ತರಬೇಕಾಗುತ್ತೆ ನೀವು. ತುಂಬ ಚೆನ್ನಾಗಿದೆ ಇದು. ನೋಡಿ ಸ್ನೇಹಿತರೆ, ಇವಾಗ ಈ ಥರ ಆಗಿದೆ. ಇದು ಬಿಸಿನೀರಿಗೆ ನಾನು ನೆನೆಸಿದ್ದನ್ನು ಹಾಕ್ತೀನಿ. ಇವಾಗ ಎಲ್ಲ ಚೆನ್ನಾಗಿ ಕೈ ಆಡಿದೆ. ನಂತರ ಚೆನ್ನಾಗಿ ಕುದಿಬೇಕು, ಅದು ಬೇಯಬೇಕು. ನೋಡಿ, ಈ ಥರ ವೈಟ್ ಇದೆ ನೀರು. ಇದು ಚೆನ್ನಾಗಿ ಬೆಂದು ಕುದ್ದಾದ ನಂತರ ಅದರದ್ದು ಬಣ್ಣನೇ ಬದಲಾಗುತ್ತೆ. ನೋಡಿ, ಇದು ವೈಟ್ ಇದೆ, ಇವಾಗ ವೈಟ್ ಕಾಣಿಸ್ತಾ ಇದೆ. ಈಗ ಕುದಿ ಶುರುವಾಗಿದೆ. ಇನ್ನು ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ. ಇದು ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಬೆನಿಫಿಟ್ ಇದೆ ಸ್ನೇಹಿತರೆ. ನೀವು ಕೂಡ ಮಾಡಿಕೊಂಡು ತಿನ್ನಿ. ನೋಡಿ, ಈ ಥರ ಬಣ್ಣ ಬದಲಾಗಿದೆ. ನೋಡಿ, ಎಷ್ಟು ಹಳದಿ ಬಣ್ಣ ಥರ ಆಗಿ ಹೋಗಿದೆ. ಇದು ಮಂಡಿ ನೋವುಗಳು, ಕೀಲು ನೋವುಗಳು, ನರನಾಡಿಗಳಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಕೂಡ್ಕೊಳ್ಳುತ್ತೆ. ಇದು ಬಾಣಂತಿಲಿ ಸೊಂಟಕ್ಕೆ, ಬಾಣಂತಿ ಮತ್ತೆ ಪುನರ್ಜನ್ಮ ಅಂತಾರಲ್ಲ, ಹಾಗೆ ಅದಕ್ಕೋಸ್ಕರನೇ ಇದನ್ನು ಬಾಣಂತಿಲಿ ಕೊಡ್ತಾರೆ. ರಕ್ತಹೀನತೆ ಇರೋರು ಖಂಡಿತವಾಗ್ಲೂ ತಗೊಳ್ಳಿ. ಆಮೇಲೆ ಇದು ತುಂಬ ಹೀಟ್ ಕೂಡ, ಆದ್ದರಿಂದ ದಿನಕ್ಕೆ ತುಂಬ ಏಜ್ ಇದ್ದರೆ, ಅಂದರೆ ಮಿಡಲ್ ಏಜು ಇಂದ ಹಿಡಿದು ಅದ್ರ ಮೇಲ್ಪಟ್ಟವರಿದ್ದರೆ 2 ಸ್ಪೂನು, 1.5 ಅಥವಾ 2 ಸ್ಪೂನು, ಸದ್ಯ ಸ್ಟಾರ್ಟ್ ಮಾಡುವಾಗ ನೀವು 1 ಸ್ಪೂನ್ ಹಾಕಿದರೂ ಸಾಕು. ಅಷ್ಟು ನೆನೆ ಹಾಕಿ ಮಾಡಿ 1 ದೊಡ್ಡ ಗ್ಲಾಸ್ ಅಷ್ಟಾದರೂ ಸಾಕು. ವಾರದಲ್ಲಿ 2ರಿಂದ 3 ಟೈಮ್ ಮಾತ್ರ ಕೊಡಿ. ತುಂಬ ಓವರ್ ಹೀಟ್ ಆಗುತ್ತೆ. ನೋಡಿ, ಅಲ್ಲಿ ಮೇಲ್ಗಡೆ ಇತ್ತು, ಅಲ್ಲಿಗೆ ಬಂದಿದೆ. ಬಣ್ಣನೂ ಕೂಡ ಬದಲಾಗ್ತಾ ಇದೆ ಚೆನ್ನಾಗಿ. ಈಗ ಸಕ್ಕರೆ ಹಾಕ್ತಾ ಇದ್ದೀನಿ ನಾನು. ನನ್ನ ಮಕ್ಕಳು ಬೆಲ್ಲ ಹಾಕಿದ್ರೆ ಒಂದೊಂದ್ಸಲ ಅವಾಯ್ಡ್ ಮಾಡ್ತಾರೆ. ಅವ್ರಿಗೆ ತಿನ್ನಿಸ್ಬೇಕು ಇದನ್ನು ಅಂದ್ಬಿಟ್ಟು, ಮಕ್ಕಳು ಕೂಡ ಆಡ್ತಾ ಇರ್ತಾರಲ್ವ, ಅವ್ರಿಗೆ ಒಂದು 1/2 1 ಸ್ಪೂನ್ವರೆಗೂ ಹಾಕಿ ಮಾಡಿಕೊಡ್ಬೋದು. ಮಕ್ಕಳಿಗೂ ಒಳ್ಳೆಯದು, ಬೆಳೆಯೋ ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಆದರೆ ಮಕ್ಕಳಿಗಾದರೆ ವಾರದಲ್ಲಿ 1ರಿಂದ 2 ಟೈಮು ಮಾಡಿಕೊಡಿ ಸಾಕು. 1 ಸ್ಪೂನ್ ಹಾಕಿ ಮಾಡಿದರೂ ಸಾಕು. ಬೆಲ್ಲ ಹಾಕಿದರೆ ತುಂಬ ಒಳ್ಳೆಯದು. ನೋಡಿ, ಈಗ ಹಾಲು ಹಾಕಿದ್ದೀನಿ. ಚೆನ್ನಾಗಿ ಕುದಿಸ್ಬಿಟ್ಟು, ಆರೋಗ್ಯಕ್ಕೆ ತುಂಬ ಉಪಯೋಗ ಇದೆ ಇದರಿಂದ. ಅಳವೆ ಅಂತ ಇದು ಖಂಡಿತ ಸಿಗುತ್ತೆ. ನೀವು ಬೇಕಾದ್ರೆ ಆನ್ಲೈನಲ್ಲಿ ಕೂಡ ತರಿಸ್ಕೋಬೋದು. ನೋಡಿ, ತುಂಬ ಚೆನ್ನಾಗಿರುತ್ತೆ. ವಯಸ್ಸೋದವ್ರಿಗೆ ಸುಸ್ತು ಆ ಥರ ಶಕ್ತಿ ಇದೆ ಅಂದರೆ ಮೈ ಅವ್ರಿಗೆ ಒಂಥರ ಆಗುತ್ತೆ. ಅಷ್ಟು ಇದು ಒಂದ್ಸಲ ಮೈಯಲ್ಲಿ ಸ್ಪಷ್ಟತೆ ಇರಲ್ಲ, ನರ್ವಗಳದ್ದು ಎಲ್ಲ ವೀಕ್ನೆಸ್ ಇರುತ್ತೆ, ಅಂಥವ್ರಿಗೆ ಎಲ್ಲ ತುಂಬ ಬೆನಿಫಿಟ್ ಇದೆ ಇದು. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಮೆಡಿಸಿನ್ ವ್ಯಾಲ್ಯೂ ಇರೋಂಥ ಫುಡ್ಗಳನ್ನ ತಯಾರು ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ. ಕೆಲವೊಂದು ಸೊಪ್ಪುಗಳಲ್ಲೂ ಕೂಡ ಮೆಡಿಸಿನ್ ವ್ಯಾಲ್ಯೂ ಇದೆ, ಅದನ್ನು ಕೂಡ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಈಗ ನೋಡಿ, ನಿಮ್ಮ ಮನೇಲಿ ಇದನ್ನು ಮಾಡಿಕೊಂಡು ಖಂಡಿತವಾಗ್ಲೂ ಕುಡೀರಿ. ತುಂಬ ಒಳ್ಳೆಯದು. ಮಕ್ಕಳು ಸರಿಯಾಗಿ ಊಟ ಮಾಡಲ್ಲ, ತರಕಾರಿ ತಿನ್ನಲ್ಲ, ಅಂದರೆ ತುಂಬ ಪೋಷಕಾಂಶಗಳಿದೆ ಇಲ್ಲಿ, ಪೌಷ್ಟಿಕವಾದಂಥ
ಪೋಷಕಾಂಶಗಳು ಇಲ್ಲಿ ಸಿಗುತ್ತೆ. ಇದನ್ನು ನೀವು ಮಾಡಿಕೊಂಡು ಬಳಸಿ ಸ್ನೇಹಿತರೆ. ಅಳವೆ ಅಂತ ಇದು ಬೀಜ ಈ ಥರ ಆಗುತ್ತೆ ನೋಡಿ, ತಟ್ಟೆಗೆ ಹಾಕಿದಾಗ ಈ ಥರ ಕಾಣಿಸುತ್ತೆ. ತುಂಬ ಒಳ್ಳೆಯದು. ನಮಸ್ಕಾರ.